ಓಕೆ, ಲೆಟ್ಸ್ ಕಮ್ ಟು ದ ಸೆಕೆಂಡ್ ಪಾರ್ಟ್. ನಾನು ಫಸ್ಟ್ ಪಾರ್ಟಲ್ಲಿ ಏನು ಹೇಳಿದೆ ಅಂದರೆ ಅದೇ ವಿ ಆರ್ ಮೂವಿಂಗ್ ಟು ವೈನ್ ಮೇಕಿಂಗ್ ಫ್ಯಾಕ್ಟ್ರಿಗೆ. ಇದೇ ವೈನ್ ಮೇಕಿಂಗ್ ಫ್ಯಾಕ್ಟ್ರಿ. ಮನೆ ಮಾತ್ರ ಭಾಳ ಚೆನ್ನಾಗಿದೆ, ತುಂಬ ದೊಡ್ಡ ಕಾಂಪೌಂಡು. ಇಟ್ ವಾಸ್ ಗುಡ್, ಎಲ್ಲ ಪೀಸ್ಫುಲ್ ಇತ್ತು. ಹೋಗಿದ್ದೆ ಅಲ್ಲಿ ಕೆಳಗಡೆ ಮೇಲ್ಗಡೆ ಮನೆ ಇತ್ತು, ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇನ್ನು ವೈನಿಂದಿತ್ತು. ಆಮೇಲೆ ಅಲ್ಲಿ ಹೊರಗಡೆ ಸ್ಲೀಪರ್ಸ್ ಬಿಡಬೇಕು ಅಂತ ಹಂಗೆ ಹೇಳಿದರು, ಹೋದ್ವಿ. ಅಲ್ಲಿ ವೆರೈಟೀಸ್ ಆಫ್ ವೈನ್ಸಿಂದಿತ್ತು. ಡಿಫ್ರೆಂಟ್ ಕೈಂಡ್ಸ್ ಆಫ್ ಅವ್ರ ಪ್ರೋಸೆಸ್ ಎಲ್ಲ ಹೇಳಿದ್ರು. ಏನು ಮಿಷಿನ್ನು, ಯಾವುದಕ್ಕೆ ವೈನ್ ಹೆಂಗೆ ಪ್ರೋಸೆಸ್ ಮಾಡ್ತಾರೆ ಅದೆಲ್ಲ ತೋರಿಸಿದ್ರು. ನಮಗೆಲ್ಲಕ್ಕಿಂತ ಖುಷಿಯಾಗಿದ್ದು ಏನಂತ ಹೇಳಿದ್ರೆ, ಇವ್ರು ನಮಗೆ ವೈನ್ ತೋರಿಸಿದ್ದು ಮತ್ತು ಎಲ್ಲ ಹೇಳ್ಕೊಟ್ಟಿದ್ದು ಇವರು ಉಡುಪಿ ಸೈಡ್ ಕಡೆಯಿಂದ. ಇವರು ವೈನಿಂದು ಕೋರ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದರು. ಓನರು ಈ ಕಡೆ ಝೀರೋ ವ್ಯಾಲಿ ಅವರು ಮಾತ್ರ. ಇವರು ಆ್ಯಸ್ ಎ ಕಲಿಯೋಕ್ಕೆ ಮತ್ತು ಮ್ಯಾನೇಜರ್ ಥರ ವರ್ಕ್ ಮಾಡ್ತಿದ್ದಾರೆ ಇಲ್ಲಿ ನಮ್ಮ ಉಡುಪಿಯಿಂದನೇ. ಬಟ್ ಅವರಿಗೆ ಅಷ್ಟು ಕನ್ನಡ ಅಷ್ಟು ಕ್ಲೀನಾಗಿ ಬರೋಲ್ಲ, ಬಟ್ ಅಲ್ಲಿ ಕಲ್ತಿದ್ದು. ಅದರಲ್ಲಿ ವೆರೈಟೀಸ್ ಆಫ್ ವೈನಿಂದೆಲ್ಲ ಇದು ಮಾಡಿದ್ರು, ತೋರಿಸಿದ್ರು. ಕಿವಿ ವೈನ್ ಬಂದಿತ್ತು, ಮತ್ತು ಆ್ಯಪಲಿಂದು ಗ್ರೀನ್ ಆ್ಯಪಲ್ ಅಂತ ಒಂದು ವೈನ್ ಇತ್ತು, ಮತ್ತು ಡಿಫ್ರೆಂಟ್ ಕೈಂಡ್ಸಿಂದು ವೈನ್ಸ್ ಇತ್ತು. ಅವರು ಹಿಂಗೆಲ್ಲ ಪ್ರೋಸೆಸ್ ತೋರಿಸಿದ್ರು. ಆಮೇಲೆ ಈ ಥರ ಸೆಲ್ಲಿಂಗ್ ಇನ್ನೊಂದು ಹೇಳೋಕ್ಕೆ ಬಂದಿದ್ರು. ಸೆಲ್ಲಿಂಗ್ ಯಾವುದೇ ತೊಗೊಳೋದಾದರೆ ತೊಗೊಳ್ಬೋದು ನೀವು. ಡಿಫ್ರೆಂಟ್ ಗ್ರೇಪ್ಸಿಂದು ಮತ್ತು ಸುಮಾರು ಎಲ್ಲ ಫ್ರೂಟ್ಸ್. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಎಲ್ಲ ಟೈಪ್ಸಿಂದು ವೈನ್ ಮಾಡ್ಬೋದು. ಯಾಕಂತ ಅವ್ರು ಹೇಳಿದಂದರೆ ಜಸ್ಟ್ ಯು ಹ್ಯಾವ್ ಟು ಸ್ಟೋರ್ ಫಾರ್ 26 days ಆ ಥರ ಸ್ಟೋರ್ ಮಾಡಿ ಇದು ಮಾಡ್ಬೋದು. ಮತ್ತು ಅದಕ್ಕೆ ಏನೋ ರೆಸಿಪಿ ಇದೆ, ಅದು ಹೇಳಿದ್ರು. ನಂಗೆ ಐಡಿಯಾ ಇಲ್ಲ, ನೀವು ಇಂಟರ್ನೆಟ್ಟಲ್ಲಿ ನೋಡ್ಬೋದು ವೈನ್ ಹೆಂಗೆ ಮಾಡ್ಬೋದು ಅಂತ. ಸುಮಾರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಇದೆಲ್ಲ ಸರ್ಟಿಫೈಡ್, ಇದರಲ್ಲಿ ಸರ್ಟಿಫಿಕೇಟ್ ಎಲ್ಲ ಇದೆ ಗೌರ್ಮೆಂಟಿಂದ, ಅಥೆಂಟಿಸಿಟಿ ಎಲ್ಲ ತೋರಿಸಿದ್ರು. ಯಾವ ಥರ ಡಿಫ್ರೆಂಟ್ ವೈನ್ ಮಾತ್ರ. ತುಂಬ ಪ್ಲೇಸ್ ತುಂಬ ಹೈಜೀನ್ ಇತ್ತು, ಭಾಳ ಚೆನ್ನಾಗಿತ್ತು ವೈನಿಂದು. ಅದು ಒಳಗಡೆ ವೈನಿಂದು ಒಂದೊಂದು ದಿನದ ಒಂದೊಂದು ಸ್ಟೋರ್ ಥರ ಇರೋದು ವೈನ್. ಅದು ಭಾಳ ಹೆವಿ ಇನ್ವೆಸ್ಟ್ಮೆಂಟ್ಸ್ ಇದೆ ಮಾತ್ರ ನೋಡೋಕ್ಕೆ. ಹೋಗಿದ್ದೆ, ಸರೌಂಡಿಂಗ್ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ಸಿಂದು ಎಲ್ಲ ಮಿಷಿನರೀಸ್ ಇತ್ತು, ಚೆನ್ನಾಗಿತ್ತು ವೈನ್ಸು. ನಾವೇನೋ 2 ಬಾಟಲಿಂದ ವೈನ್ ಏನೋ ತೊಗೊಂಡ್ವಿ ನಾವು, ಅಲ್ಲಿ ಖರೀದಿ ಮಾಡಿದ್ವಿ. ಆಮೇಲೆ ಅಲ್ಲಿ ಗೌರ್ಮೆಂಟ್ ರೂಲ್ ಪ್ರಕಾರ ಇದಿಷ್ಟು. ಆಮೇಲೆ ನೆಕ್ಸ್ಟು ಹಂಗೆ ಹೋಗ್ತಾ ವಿಲೇಜಿಂದ ಅದು ಫೋಟೋ ನೋಡಿದ್ರಿ ನೋಡಿ, ಅದು ಆ ಫೋಟೋ ಮಾತ್ರ ಇದರಿಂದ 100 years ಓಲ್ಡ್ ಅಂತೆ ಫೋಟೋ. ಅದು ಅವ್ರು ಹೇಳಿದ್ದು. ಅದೇ ನೋಡಿ ಹಿಂಗೆ ಅಲ್ಲೇ ಹೋಗಿದ್ವಿ. ಜಾಸ್ತಿ ಜನದ ವೀಡಿಯೋ ಇದು ಮುಖ ವೀಡಿಯೋ ಮಾಡೋಕ್ಕೆ ನನಗೆ ಹೆದರಿಕಾಯ್ತು, ಅಷ್ಟು ಇದಾಗಲ್ಲ, ಪ್ರೈವಸಿ ಮೇಂಟೈನ್ ಮಾಡಬೇಕಂತ. ಸೊ ಅಲ್ಲಿ ಹೋಗ್ತಾಲೆ ಇದು ಮಾಡ್ತಿದ್ರು. ಮತ್ತು ಇಲ್ಲೊಂದು ನಾಯಿ ಇತ್ತು, ಭಾಳ ಚೆನ್ನಾಗಿದೆ, ಕ್ಯೂಟ್ ಇತ್ತು ನಾಯಿ. ಆಮೇಲೆ ಅಲ್ಲೇ ಟ್ರೈಬ್ಸಿಂದ ಇದೆ, ಅದೇನೋ ಫೆಸ್ಟಿವಲ್ ಇತ್ತು, ಅಂದರೆ ಡ್ಯಾನ್ಸ್ ಗೀನ್ಸ್ ಎಲ್ಲ ಇತ್ತಲ್ಲಿ. ಎಲ್ಲ ಮಾತಾಡ್ಕೊಂಡಿದ್ರು. ಎಲ್ಲ ಮನೆ ಹಿಂಗೆ ಇರೋದು ಅಪಾತಾನಿ ಟ್ರೈಬಲ್ಸಿಂದು. ವೆರೈಟೀಸ್ ಆಫ್ ಟ್ರೈಬಲ್ ಇದ್ದಾವೆ ಹೋಗಿದ್ದು. ಮತ್ತು ಇಲ್ಲೊಂದು ಹೆಣ್ಣಿತ್ತು, ಅದು ಹೆಣ್ಣಿಂದ ಇಷ್ಟು ಮರಿ ಇದು ನೋಡಿ, ಚೆನ್ನಾಗಿದೆ, ಅದು ಚೆನ್ನಾಗಿತ್ತು. ಒಂದ್ಸಲ ಬನ್ನಿ ವಿಸಿಟ್ ಮಾಡಿ ಅಂತೆ. ಝೀರೋಲ್ಲಿ ಭಾಳ ಚೆನ್ನಾಗಿದೆ, ವಿಲ್ ಬಿ ರಿಲ್ಯಾಕ್ಸಿಂಗ್. ಆಮೇಲೆ ನೆಕ್ಸ್ಟ್ ಹಂಗೆ ಟ್ರಾವೆಲ್ ಮಾಡಿ ಡ್ರೈವರ್ ಹಂಗೆ ಕರ್ಕೊಂಡೋದ್ರು, ಸಿಟಿ ಎಲ್ಲ ತೋರಿಸಿದ್ರು. ಮತ್ತು ವಿಲೇಜಸ್ಸಿಂದು ಇದು ಸುಮಾರು ಕಲ್ಚರಿಂದು ಗೈಡೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಇಟ್ ವಾಸ್ ಗುಡ್. ಒಂದ್ಸಲ ಬನ್ನಿ ವಿಸಿಟ್ ಮಾಡಿ, ಚೆನ್ನಾಗಿದೆ. ರೋಡ್ಸ್ ಒಂದು ಸ್ವಲ್ಪ ಚೆನ್ನಾಗಿರಲಿಲ್ಲ ಇಲ್ಲಿ, ಆಮೇಲೆ ಇಲ್ಲಿ ಕರೆಕ್ಟ್ ಚೆನ್ನಾಗಾಯಿತು. ಇಲ್ಲ ಹಿಂಗೆ ರೋಡ್ ಬರೋದು. ಮನೆ ಮಾತ್ರ ಈಗ ಎಲ್ಲ RCC ಆ ಥರ ಕಟ್ಟಕ್ಕೆ ಮಾಡ್ರನ್ ಮನೆ ಆಗಿದೆ. ಅಲ್ಲಿ ಇದರಿಂದ ಟ್ರೆಂಡ್ ಹೋಗ್ತಿದೆ, ಅಪಾತಾನಿದು ಕಲ್ಚರ್ ಹೋಗ್ತಿದೆ. ಈಗಿಂದ ಜನ್ರೇಷನ್ ಯಾರೂ ಇದು ಮಾಡಲ್ಲ. ಯಾಕಂತ ಹೇಳಿದ್ರೆ ಅಪಾತಾನಿ ಟ್ರೈಬಲ್ಲೇ ನೀವು ಇದು ನೋಡೋಕ್ಕೆ ಹೋದರೆ ಅಂದರೆ ಕೆನಾಟ್ ಬಿ ಅಪ್ ಫಾರ್ ಫ್ಯೂಚರ್. ಅಲ್ಲಿ ಗದ್ದೆ ತೋಟ ಅದೆಲ್ಲ ಇದೆ ಅಂತ ಹೇಳ್ತಾರೆ, ಆದರೆ ಕೆಲವ್ರು ಇದೆಲ್ಲ ನೋಡ್ಕೊಳಕ್ಕಾಗಲ್ಲ. ಈಗ ನಮ್ಮಂಥವ್ರ ಜನ್ರೇಷನ್ನು ಮಾಡೋಕ್ಕೆ ಹೋಗ್ತಾರೆ, ತುಂಬ ಜನ ಇಷ್ಟ ಇದೆ ಮಾಡೋಕ್ಕೆ, ಆದರೆ ಪೇರೆಂಟ್ಸ್ ಎಲ್ಲ ಮಾಡೋಕ್ಕೆ ಬಿಡಲ್ಲ. ನಮಗೂ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಎಲ್ಲ ಏನು ಮಾಡ್ತಾರೆ, ಎಲ್ಲ ಸಿಟೀಸಿಗೆ ಬರ್ತಾರೆ, ಸ್ಟಡಿ ಫರ್ದರ್ ಫಾರ್ ಬೆಸ್ಟ್ ಕ್ಯಾರಿಯರ್ಸ್ ಹತ್ರ ಏನು ಮಾಡ್ತಾರೆ. ಸುಮಾರು ಚರ್ಚ್ ಇತ್ತು, ದೇವಸ್ಥಾನ ಇತ್ತು,
ಮಸೀದಿ ಎಲ್ಲ ಇತ್ತು ಅಲ್ಲಿ. ಇದು ಇವ್ರದ್ದು ಸೂರ್ಯ ಮತ್ತು ಚಂದ್ರ ಕಾಣಿಸ್ತಿದೆಯಲ್ಲ ನಿಮಗೆ, ಅದೇ ಅವ್ರು ಪ್ರೇ ಮಾಡೋದು. ನಂಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಏನು ದೇವ್ರಂತ ಅವ್ರದ್ದು. ಯೂಶ್ವಲಿ ಅಪ್ಪತಾನಿ ನೀವು ಗೂಗಲ್ ಮಾಡಿ ಸರ್ಚ್ ಮಾಡಿ ನೋಡಿ ಅಂತೆ. ಯೂಶ್ವಲಿ ನಥಿಂಗ್ ಬಟ್ ಸನ್ ಮತ್ತು ಮೂನ್ ಗಾಡ್ ಇದು ಮಾಡ್ತಾರೆ, ಪ್ರೇ ಮಾಡ್ತಾರೆ ಅಷ್ಟೇ. ಗೈಡ್ ಸುಮಾರು ಹೇಳಿದ್ರು ಹೆಂಗಿದೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಇದು ಮಾಡೋದು ಗೈಡು. ಮತ್ತು ನಾನೊಂದು ಕೇಳಿದ್ದೆ ಅವ್ರದ್ದು ಗ್ರೇವ್ ಯಾರ್ಡ್ ಎಲ್ಲ ಹೆಂಗಿರುತ್ತೆ ಅಂತ ಕೇಳಿದ್ದೆ ನಾನು. ಗ್ರೇವ್ ಯಾರ್ಡು ಆ ಥರದ್ದು ಕೇಳಿದ್ದೆ, ಅದು ತೋರಿಸ್ತಾರೆ ಅಂತ ಹೇಳಿದರು. ಇದೆಲ್ಲ ನಿಲ್ಲಿಸಿದ್ರು, ಸುಮಾರು ವ್ಯೂಸ್ ಯಾರು ಚೆನ್ನಾಗಿ ಕಾಣಿಸ್ದಂಗೆ ವ್ಯೂಸ್ ಅದೆಲ್ಲ ಬಂದ್ವಿ. ಭಾಳ ಚೆನ್ನಾಗಿದೆ ವ್ಯೂಸ್ ಮಾತ್ರ. ಫುಲ್ ಗ್ರೀನ್ರಿ, ವೆದರ್ ಮಾತ್ರ ಚೆನ್ನಾಗಿತ್ತು, ತುಂಬ ಚಳಿ ಏನಿರಲಿಲ್ಲ. ಇಲ್ಲೆಲ್ಲ ಒಂದು ಕಡೆ ಕರ್ಕೊಂಡು ಬಂದರು ಮೇಲೆ. ಇಲ್ಲೇನಂತ ಹೇಳಿದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ, ಅರುಣಾಚಲ್ ಪ್ರದೇಶಿನ ಗೌರ್ಮೆಂಟು ಅಲ್ಲಿ ಇದು ಮಾಡುತ್ತಂತ, ಏನು ಆ್ಯಸ್ ಎ ಮನೆ ಅಪತಾನಿ ಟ್ರೈಬಿಂದು ಇದು ಹೆಂಗಿರುತ್ತೆ ಆ್ಯಸ್ ಎ ಮಾಡೆಲ್, ಮನೆ ಮಾಡೆಲ್ಲು ಅದು ಹೆಂಗಿರುತ್ತೆ ಅದೆಲ್ಲ ಒಂದು ಮಾಡೆಲಿಗೆ ಹೋಗಿದ್ವಿ ನಾವು. ಒಂದು ಮಾಡೆಲ್ ತೊಗೊಂಡೋಗಿದ್ದು. ಫಸ್ಟ್ ಫ್ಲೋರ್ ಎಲ್ಲ ಹೆಂಗಿತ್ತು, ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು, ಅದಿನ್ನು ಫುಲ್ಲಿ ಇದಾಗಿರಲಿಲ್ಲ. ಒಳಗಡೆ ಹೆಂಗಿತ್ತು ಅದೆಲ್ಲ ತೋರಿಸಿದ್ರು. ಒಳಗಡೆ ಹೆಂಗೆ ಅಂತ ಕೇಳಿಲ್ಲ, ಅಲ್ಲೇ ಬಾಟಲ್ಸ್ ಎಲ್ಲ ಇತ್ತು ಹಂಗೆ. ಬೇಸಿಕಲಿ ಏನೂ ಇಲ್ಲ, ಇನ್ನೂ ಕನ್ಸ್ಟ್ರಕ್ಷನ್ ಆಗಬೇಕು ಆ ಥರ ಇತ್ತಲ್ಲ. ವುಡ್ ವರ್ಕ್ಸು ಇದು ಈಗ ನಾವು ಅಲ್ಲಿ ಮನೇಲಿ ನೋಡಿದ್ವಿ ನೋಡಿ, ಆ ಥರದೇ ಸೇಮ್ ಮಾಡಲ್ ಇದು ಮಾಡ್ತಿದ್ದಾರೆ. ಮಾತ್ರ ಫಿನಿಶ್ ಬೇಗ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಡ್ರಿಂಕ್ಸ್ ಮಾಡೋರು ಅಂಥವರೇ ಜಾಸ್ತಿ ಬರ್ತಾರೆ ಇಲ್ಲಿ ನೋಡಿ. ಅಲ್ಲೇ ಕಸ ಗಿಸ ಅಲ್ಲೇ ಇದು ಮಾಡಿ, ಅದಕ್ಕೆ ಎಲ್ಲ ಇದು ಮಾಡಲಿಂದು ತೋರಿಸುತ್ತೆ ನೋಡೋಕ್ಕೆ. ಚೆನ್ನಾಗಿತ್ತು. ಇಲ್ಲೊಂದು ಮಾಡಲ್ ಇದು ಮಾಡೋಕ್ಕೆ ಅಂದರೆ ಈಗ ಒಂದು ಎಕ್ಸಾಂಪಲ್ ಮಾಡಲ್ ತೋರಿಸ್ದಂಗೆ ಟೂರಿಸ್ಟ್ಗಳಿಗೆ ಹೆಂಗಿರುತ್ತೆ ಮನೆ ಅದೆಲ್ಲ ತೋರ್ಸೋಕ್ಕೆ ಅದೊಂದು ಕನ್ಸ್ಟ್ರಕ್ಷನ್ ಮಾಡ್ತಿದ್ರು. ಇದೆ ಬೋರ್ಡ್ ಹಾಕಿದ್ದಾರೆ, ಎಷ್ಟು ಖರ್ಚು ಮಾಡಿದ್ದಾರೆ, ಎಷ್ಟಿದೆ ಇನ್ವೆಸ್ಟ್ಮೆಂಟ್ಸ್ ಅಂತ ಎಲ್ಲ ಕೊಟ್ಟಿದ್ದಾರೆ. ಯಾವ ಕಾಂಟ್ರಾಕ್ಟ್ ಅಂತ ಅದೆಲ್ಲ ಅಷ್ಟು ಓದಿಲ್ಲ, ಐ ಡೋಂಟ್ ಹ್ಯಾವ್ ಇಂಟ್ರೆಸ್ಟ್. ಏನು ತೋರಿಸಿದ್ರು ಅಂದರೆ ಮಾಡಲ್ ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದು ರೆಡಿ ಆಗಿರ್ಬೋದು. ಮೇ ಬಿ ಒಂದು ಅರೌಂಡ್ 6 to 7 months. ಇದು ಯಾವ ಮರ ಅಂತ ನೋಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತೆ, ನನಗಷ್ಟು ಐಡಿಯಾ ಇರಲಿಲ್ಲ ನೋಡಿ. ಇಲ್ಲಿ ಹೋಗ್ತಾ ಇಲ್ಲಿ ಕಾಣಿಸ್ತಿದೆ ನೋಡಿ ಗ್ರೇವ್ ಯಾರ್ಡು. ಇದೇ ಅಪತಾನಿ ಟ್ರೈಬ್ಸ್ ಒಂದು ಗ್ರೇವ್ ಯಾರ್ಡ್. ಇದೊಂಥರ ಟವರ್ ಇದ್ದಂಗಿದೆ ನೋಡಿ. ಇಟ್ ಈಸ್ ಕನ್ಸಿಡರ್ ಅವ್ರದ್ದು ಗ್ರೇವ್ ಯಾರ್ಡ್ ಇದು. ಹಿಂಗೆ ಹಾಕಿ ಇದು ಮಾಡ್ತಾರೆ, ಬೆಟ್ಟದ ಮೇಲೆ ಇದು ಮಾಡಿ ಗ್ರೇವ್ ಯಾರ್ಡ್ ಹಿಂಗೆ ಮಾಡ್ತಾರೆ. ಆಮೇಲೆ ಇದೊಂದು ಇಲ್ಲಿ ಬರ್ತಾ ಇಲ್ಲೇ ಅವ್ರದ್ದು ಶೈನ್ ಬರುತ್ತೆ, ಅಂದರೆ ದೇವಸ್ಥಾನ ಅವ್ರದ್ದು. ಸನ್ನು ಇಸ್ ಎ ಮದರ್ ಆ್ಯಂಡ್ ಮೂನ್ ಇಸ್ ಫಾದರ್, ಅದಕ್ಕೆ ಆ ಥರ ಕನ್ಸಿಡರ್ ಮಾಡಿ ಪ್ರೇ ಮಾಡ್ತಾರೆ. ಸೊ ಆಮೇಲೆ ನೆಕ್ಸ್ಟು ಇಲ್ಲಿ ಬರ್ತಾ ಹಂಗೆ ಕಂಟಿನ್ಯೂಸ್ ಜರ್ನಿ ಮಾಡೋದು. ಬೇಸಿಕಲಿ ಏನಂತ ಹೇಳಿದ್ರೆ ಜಾಸ್ತಿ ಅಂತ ಹೇಳಿದ್ರೆ ಇಲ್ಲಿರೋದು ಸೀನ್ರಿ, ವಿಲೇಜ್, ವ್ಯಾಲಿ ಅದೇ ಚೆನ್ನಾಗಿ ಬರೋದು ಸೀನ್ರೀಸ್ ಇಲ್ಲಿ. ಫಸ್ಟ್ ನಾವಿಲ್ಲಿ ಅದೇ ಒಂದು ವ್ಯಾಲಿ ಕಡೆ ಕರ್ಕೊಂಡೋದ್ರಿ. ಇದು ಮಾತ್ರ ಭಾಳ ಚೆನ್ನಾಗಿತ್ತು ವ್ಯಾಲಿ. ಒಂದು ಸಲ ಬನ್ನಿ ಅಂತೆ. ಟೂರಿಸಮ್ ಪ್ಯಾಕೇಜಲ್ಲಿ ಬರ್ತಾ ಇಲ್ಲಿ ಝೀರೋಲ್ಲಿ ಬರುತ್ತೆ ಎಲ್ಲ ವ್ಯಾಲಿಗೆ. ಏನಂತ ಹೇಳಿದ್ರೆ ಝೀರೋಲ್ಲಿ ಫೇಮಸ್ ಏನಂದರೆ ಡ್ಯಾನ್ಸಿಂಗಿಂದು ಭಾಳ ಫೇಮಸ್ ಇರುತ್ತೆ. ಅದು ಯಾವುದೋ ಒಂದು ದಿನ ಕಲ್ಚರ್ ಅದು ಮಾಡ್ತಾರಂತೆ. ಅದು ಯಾವುದೋ ಪರ್ಟಿಕ್ಯುಲರ್ ಡೇಟ್ ಗೊತ್ತಿಲ್ಲ. ಝೀರೋದದು ನೀವು ಸರ್ಚ್ ಮಾಡಿ ಅಂತ ಎಲ್ಲ ಅದರಿಂದಿತ್ತು. ಇಲ್ಲಿ ಒಂಥರ ರಿಲ್ಯಾಕ್ಸೇಷನ್ ಮೋಡಲ್ಲಿದ್ದರು ಎಲ್ಲರೂ. ಎಲ್ಲ ವ್ಯಾಲಿ ಒಂಥರ ಗ್ರೀನ್ರಿ ಭಾಳ. ಇಲ್ಲಿ ಲೇಡೀಸನ್ನು ತುಂಬ ಇದು ಪ್ರಾಕ್ಟೀಸ್, ನೆಕ್ಸ್ಟ್ ಇಯರ್ ಡ್ಯಾನ್ಸಿಗೇನೋ ಪ್ರಾಕ್ಟೀಸ್ ಮಾಡ್ತಿದ್ರು. ಚೆನ್ನಾಗಿತ್ತು. ಇಲ್ಲೂ ಮೇಲ್ಗಡೆ ಇಲ್ಲೊಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಬೇಜಾರು ಏನಾಯ್ತು ಅಂದರೆ ಇಲ್ಲಿ ಕಮರ್ಷಿಯಲೈಸೇಷನ್ ಮಾಡಂಗೆ ಮಾಡ್ತಿದ್ದಾರೆ. ಇಲ್ಲಿ ಅಲ್ಲೇ ಮುಂದ್ಗಡೆ ಕಾಣಿಸ್ತಿದೆ ನೋಡಿ, ಅದು ರೆಸಾರ್ಟ್ ಮಾಡ್ತಿದ್ದಾರೆ. ಸುಮಾರು ಮರ ಎಲ್ಲ ಕಡ್ದು ಎಲ್ಲ ರೆಸಾರ್ಟ್ಸ್ ಮಾಡ್ತಿದ್ದಾರೆ. ಎಲ್ಲ ನೀರು ಇಲ್ಲಿ ಭಾಳ ಚೆನ್ನಾಗಿ ಕಾಣಿಸುತ್ತೆ ರೀ ಸೀನ್ ಮಾತ್ರ. ಇಲ್ಲಿ ಸೂರ್ಯನಿದು ರಿಫ್ಲೆಕ್ಷನ್ಸ್. ಲೇಡೀಸ್ ಡ್ಯಾನ್ಸ್ ಮಾಡ್ತಿದ್ರು, ಹಾಡು ಹಾಕ್ಕೊಂಡು ಭಾಳ ಚೆನ್ನಾಗಿ ಡ್ಯಾನ್ಸ್ ಇತ್ತು.
ವ್ಯೂಸ್. ಇಲ್ಲಿ ರಿಲ್ಯಾಕ್ಸ್ ಟೈಮ್ ಪಾಸ್ ಮಾಡೋಕೆ ಭಾಳ ಚೆನ್ನಾಗುತ್ತೆ. ಇಲ್ಲಿ ಈ ಚಿಟ್ಟೆದೊಂದಿತ್ತು, ತುಂಬ ಹತ್ರ ತೊಗೊಂಡು ಬರ್ತಾನು, ಆರ್ತಾನೆ ಇಲ್ಲ. ಆಮೇಲೆ ಆಡ್ತು, ಕ್ಯಾಮ್ರಾ ಟಚ್ ಆದಮೇಲೆ ಬಾರ್ತು. ಪಾಲಿನೇಷನ್ ಏನೋ ಮಾಡ್ತಿತ್ತು ಅನಿಸೋದು ಅದಕ್ಕೆ. ಸರಿ, ಇದು ಮೇಲೆ ವುಡ್ಡಲ್ಲಿ ಹಾಕಿದ್ದಾರೆ. ಇದರಿಂದ ಕಟ್ಟೆ ಈ ಥರ ಕಟ್ಟಿರೋದು ವುಡ್ ವರ್ಕ್ಸಿಂದ ಮಾಡಿರೋದು. ಇದು ವುಡ್ಡಿಂದ ಇದು ಮಾಡಿದ್ದಾರೆ, ಚೆನ್ನಾಗಿದೆ. ಅಲ್ಲಿ ಬೋಟ್ ರೈಡಿಂಗ್ ಮಾಡೋದು ಏನೋ ಬೋಟ್ ಖಾಲಿ ಇತ್ತಪ್ಪ, ರೈಡಿಂಗ್ ಏನು ಮಾಡಿಲ್ಲ. ಆಮೇಲೆ ನೆಕ್ಸ್ಟ್ ಈಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಫಾರ್ ಲಂಚ್. ಅಫ್ಕೋರ್ಸ್ ಟ್ರೈಬಲ್ ಜನರಿಂದ ಒಂದು ಲಂಚ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಬಟ್ ಡೋಂಟ್ ಎಕ್ಸ್ಪೆಕ್ಟ್, ನಾವೆಲ್ಲ ಎಕ್ಸ್ಪೆಕ್ಟೇಷನ್ ಎಲ್ಲ ಮೇಲೆ ಇಡಂಗೆ ಇಟ್ಟಿದ್ದೀವಿ. ಆದರೆ ಅದು ಅಲ್ಲವೇ ಅಲ್ಲ. ಅದು ಟ್ರೈಬಲಿಂದ ಊಟ ಹೆಂಗಿರುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ. ಮಾತ್ರ ಇಟ್ ಈಸ್ ವೆಜಿಟೇರಿಯನ್ ಪ್ಲಸ್ ನಾನ್ ವೆಜ್ ಚಿಕನ್ ಅಷ್ಟೇ ಇರೋದು. ಅದೇ ನಾವೀಗ ಆ ಟ್ರೈ ಮಾಡೋಕ್ಕೆ ಅಲ್ಲಿ ಹೊರಟಿದ್ದೀವಿ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಅದೇ ಆನ್ ದ ವೇ ಹೋಗ್ತಿರೋದು ನಾವು. ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ ಟ್ರೈಬಲಿಂದ ಊಟ ಏನಿರುತ್ತಂತ. ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಾನು, ತೊಂದರೆ ಇಲ್ಲ. ಆದರೆ ನೀವು ನೋಡಿ ಇದಾಕಿ. ಆಮೇಲೆ ನೆಕ್ಸ್ಟ್ ಪಾರ್ಟಲ್ಲಿ ಸಿಗ್ತೀವಿ. ಬಾಯ್. ಎಂಟ್ರಾದ್ವಿ ಈಗ. ಯಾವುದೋ ಒಂದು ಊರು ಥರ ಬರುತ್ತೆ ಅನ್ನಿಸ್ಬೋದು. ನಮ್ಮದು ಶಿವಮೊಗ್ಗದಲ್ಲೂ ಅದು ಊರು ಬರುತ್ತೆ ನೋಡಿ, ಆ ಥರನೇ ಬಂತು. ಸೊ ವಿ ಆರ್ ಟ್ರೈಯಿಂಗ್ ಟು ಹ್ಯಾವ್ ಲಂಚ್, ಬಟ್ ವಿ ಡೋಂಟ್ ಎಕ್ಸ್ಪೆಕ್ಟ್ ಎನಿ ಲಂಚ್. ಎಂಟರ್ ಆದ್ವಿ. ನೆಕ್ಸ್ಟ್ ಪಾರ್ಟಲ್ಲಿ ಸಿಗುತ್ತೆ ನಿಮಗೆ. ಇಲ್ಲೇ ಮನೆಗೆ ಬಂದ್ವಿ ಲಂಚ್ ಮಾಡೋಕ್ಕೆ. ಬಟ್ ಅದು ಇಮ್ಯಾಜಿನ್ ಮಾಡ್ತಾನೆ ಒಂದು ಹೊಟ್ಟೆ ಹಸು ಹೋಗಂಗಾಯ್ತು. ಆದ್ರೂ ಹೊರಗಡೆ ಆದ್ರೂ ಯು ಶುಡ್ ಟ್ರೈ ಇನ್ ಲೈಫ್. ಯಾಕಂದರೆ ಯಾವಾಗಲೂ ಮಾಡೋಕ್ಕಾಗಲ್ಲ ಈ ಲಂಚೆಲ್ಲ. ಅಟ್ಲೀಸ್ಟ್ ಯು ಶುಡ್ ಟ್ರೈ ಅಟ್ಲೀಸ್ಟ್ ಒನ್ಸ್ ಇನ್ ಲೈಫ್. ಆದರೆ ಒಂದ್ಸಲಿ ವಿಸಿಟ್ ಮಾಡ್ತಿರಲ್ಲ, ಮಾಡಿ ಒಂದ್ಸಲಿ ಕಲ್ಚರಿಂದೊಂದು ಟ್ರೈ ಮಾಡಿ ಅಂತೆ. ಓಕೆ ಗೈಸ್.